ಎಲ್ಲ ಕನ್ನಡಿಗರಿಗೆ ಮತ್ತೆ ಕ್ರಿಕೆಟ್ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು. ಮಗ ಫೈನಲಿ RCB ನಮ್ಮ ಕೈಯಿಂದ ಬೇರೆಯವ್ರ ಕೈಗೆ ಹೋಗ್ಬಿಡ್ತಾರ ಅಂತ ಬೇಜಾರಾಗ್ತಿದೆ. ಏನು ನಾನು ಇನ್ವೆಸ್ಟ್ ಮಾಡಿರೋ ಹೇಳ್ತಾ ಇದ್ದೀನಿ. ಬಟ್ RCB ಫೈನಲಿ ಸೋಲ್ಡ್ ಆಯಿತು ಮಗ. ತುಂಬ ತಿಂಗಳುಗಳಿಂದ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಯಾರು ತಗೋತಾರೆ RCBನ, ಎಷ್ಟು ದುಡ್ಡು, ಎಷ್ಟು ಕೋಟಿಗೆ ತಗೋತಾರೆ, ಎಷ್ಟು ಸಾವಿರ ಕೋಟಿಗೆ ತಗೋತಾರೆ ಅಂತ. ಫೈನಲಿ RCB ಇಷ್ಟು ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಮೊನ್ನೆ ರಾಜಸ್ಥಾನ್ ರಾಯಲ್ಸ್ ಕೂಡ ಸೋಲ್ಡ್ ಆಗಿರೋದು. ಆ್ಯಂಡ್ RCB ಕೂಡ ಇವತ್ತು ನಿನ್ನೆ ಸೋಲ್ಡ್ ಆಗಿರೋ RCBನೂ ಕೂಡ. ಬಟ್ RCBಗೆ ಅದಕ್ಕೂ ಇದು ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಆಯಿತು ಅಂತಲೇ ಹೇಳ್ತೀನಿ. ಏನು ಕಡಿಮೆ ಆಯಿತು ಅಂತ ರೀಸನ್ ಕೂಡ ಇದೆ, ಅದನ್ನು ಕೂಡ ಹೇಳ್ತೀನಿ ನಿಮಗೆ. ಫಸ್ಟು RCBನ ಯಾರು ತಗೊಂಡ್ರು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲರೂ ನೋಡ್ಬಿಟ್ಟಿರ್ತಾರೆ, ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ. ಓನರ್ಸ್ ಆಫ್ RCB ಫಸ್ಟು RCB $1.78 ಬಿಲಿಯನ್ ಸೋಲ್ಡ್ ಆಗಿರೋದು. ಓಕೆನಾ. RCB ಓನರ್ಸ್ಗಳು 4 ಜನ ಇದ್ದಾರೆ. ಅದರಲ್ಲಿ ಮೇನು ಆದಿತ್ಯ ಬಿರ್ಲಾ ಗ್ರೂಪ್ ಆ್ಯಂಡ್ ಡೇವಿಡ್ ಬ್ಲಿಟ್ಜರ್, ಅಮೆರಿಕನ್ ಇನ್ವೆಸ್ಟರ್, ಬ್ಲ್ಯಾಕ್ಸ್ಟೋನ್ ಅಮೆರಿಕನ್ ಕಂಪನಿ ಆ್ಯಂಡ್ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಮಗ. ಈ 4 ಜನ ಹೆವಿ ಕಾಸಿರೋರು RCBನ ತಮ್ಮದಾಗಿಸ್ಕೊಬಿಟ್ಟಿದ್ದಾರೆ. ಹೆವಿ ಕಾಸಿರೋರು. ಓಕೆನಾ. ಅದರಲ್ಲಿ ಮೇನ್ ಇವಾಗ ಆದಿತ್ಯ ಬಿರ್ಲಾ ಗ್ರೂಪ್ಸ್ ಅವರು ಚೇರ್ಮನ್ ಆಗಿದ್ದಾರೆ. ಓಕೆನಾ. ಅವ್ರ ಹೆಸರು ಆರ್ಯಮನ್ ಬಿರ್ಲಾ. ಸೊ ಇವರು 2018 ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಾರೆ. ಓಕೆನಾ. ಅಲ್ಲಿಂದ ಆಡ್ಬಿಟ್ಟು ನೆಕ್ಸ್ಟ್ ಇವಾಗ RCBಗೆ ಫೈನಲಿ 2026 ಚೇರ್ಮನ್ ಆಗಿ ಬಂದು ಸೈನ್ ಮಾಡಿಬಿಟ್ರು. ನಮ್ಮದು ಮಗ ಅಂತ ಹೇಳ್ಬಿಟ್ರು. ಸೊ ಏನು ಮಾಡೋಕ್ಕಾಗಲ್ಲ, RCBನ ಅವ್ರಿಗೆ ಕೊಟ್ಬಿಡ್ಬೇಕು ಇವಾಗ. ಆ್ಯಂಡ್ RCB ಫೈನಲಿ 16 crore 16,705 ಕೋಟಿಗೆ ಸೋಲ್ಡ್ ಆಗಿರೋದು. ಎಕ್ಸ್ಪೆಕ್ಟೇಷನ್ ತುಂಬ ಆಯಿತು. ಆ್ಯಂಡ್ ಕಂಪ್ಯಾರಿಟಿವ್ಲಿ ರಾಜಸ್ಥಾನ್ ರಾಯಲ್ಸ್ಗೂ ಇದಕ್ಕೂ ನೋಡಿಕೊಂಡ್ರೆ ರಾಜಸ್ಥಾನ್ ರಾಯಲ್ಸ್ ಅವರು 2008 320 ಕೋಟಿಯ ಇನ್ವೆಸ್ಟ್ ಮಾಡಿ ಈ ಒಂದು ಟೀಮ್ನ ತಗೊಂಡಿರ್ತಾರೆ ಆ ಒಂದು ಟೈಮಲ್ಲಿ. ಬಟ್ ಅದ್ರದ್ದು ಇವಾಗ ವ್ಯಾಲ್ಯೂ ನೋಡ್ತಾ ಇರ್ಬೋದು 2026 15,300 ಕೋಟಿಗೆ ಸೋಲ್ಡ್ ಮಾಡಿರೋದು. ಓಕೆನಾ. RCB ಅವ್ರದ್ದು 446 ಕೋಟಿ ಕೊಟ್ಬಿಟ್ಟು ವಿಜಯ್ ಮಲ್ಯ ಅವರು ಈ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ದಿಗ್ಗಜ ಅವರು, ಒಂಥರ ಏನು ಸಿಂಹ ಅಂತಲೇ ಹೇಳ್ಬೋದು ವಿಜಯ್ ಮಲ್ಯ ಆ ಒಂದು ಟೈಮಲ್ಲಿ. ಬಟ್ ಏನಾದರೂ ವಿಜಯ್ ಮಲ್ಯ ಅವರು ಈ ಒಂದು ಟೈಮಲ್ಲಿ RCBನ ಹಂಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಹೇಳ್ತಾ ಇದ್ದೀನಿ, ಇರೋ ಬರೋ ಸಾಲೆಲ್ಲ ತೀರಿಸ್ಬಿಟ್ಟು ಹಂಗೆ ಕಿಂಗ್ ಥರ ಯಾವ ಥರ ಇದ್ರು ಅವಾಗ ಆ ಥರ ಇವಾಗ ಮೆರಿಬೋದಾಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಟೈಮ್ಸ್ ಪಾಪ ಅವ್ರದ್ದು ಕೂಡ ಓಡ್ತದೆ. ಯಾವಾಗ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. RCB ಅವರು ಆ ಒಂದು ಟೈಮಲ್ಲಿ 446 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ದು. ಇವಾಗ ಅದು 16,705 ಕೋಟಿಗೆ ಸೋಲ್ಡ್ ಮಾಡಿದ್ದಾರೆ ಮಗ ಫೈನಲಿ. ಬ್ರೋ ಇದಂತೂ ಯೂಸ್ ಅಮೌಂಟ್ ಅಂತಲೇ ಹೇಳ್ತೀನಿ ನಮ್ಮೆಲ್ಲರೂ ಕೂಡ. ಆ್ಯಕ್ಚುಲಿ ರಾಜಸ್ಥಾನ್ಗೂ ಮತ್ತು ಇದು ಕಂಪೇರ್ ಮಾಡಿದ್ರೆ 1,400 ಕೋಟಿ ಆ್ಯಕ್ಚುಲಿ ಅಷ್ಟೇ ಡಿಫ್ರೆನ್ಸ್ ಇರೋದು. ಅಜಗಜಾಂತರ ಏನು ಜಾಸ್ತಿ ಏನೂ ಇಲ್ಲ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಅಂದರೆ ನ್ಯೂಸ್ಗಳು ಬರ್ತಾರೋ ಪ್ರಕಾರ ರಾಜಸ್ಥಾನ್ ರಾಯಲ್ಸಲ್ಲಿ ಟೀಮ್ದು ಎಕ್ಸ್ಪೆನ್ಸಸ್ ಏನೂ ಜಾಸ್ತಿ ಇಲ್ವಂತೆ. ಅಂದರೆ ಕಂಪ್ಯಾರಿಟಿವ್ಲಿ RCBದಂತೂ ಹೆವಿ ಆಗುತ್ತೆ ಮಗ. ಏನಕ್ಕೆ ಅಂದರೆ ನಿಮಗೆ ಗೊತ್ತು, ಎಲ್ಲೆಲ್ಲಿ ಖರ್ಚು ಮಾಡ್ತಾರೆ, ಎಲ್ಲೆಲ್ಲಿ ಎಕ್ಸ್ಪೆನ್ಸ್ ಆಗುತ್ತೆ ಅಂತ. RCBದು ಈವೆಂಟ್ ಎಲ್ಲ ನಡೀತಾ ಇರೋದು ತುಂಬ. ಆ್ಯಂಡ್ ಪ್ಲೇಯರ್ಸು ಕೂಡ ತುಂಬ ಕಾಸ್ಟ್ಲಿ ಇರ್ತಾರೆ. ಬಿಕಾಸ್ RCBಗೆ ಕರ್ಸೋರೆಲ್ಲ ಹೆವಿ. ಓಕೆನಾ. ವಿರಾಟ್ ಕೊಹ್ಲಿ ಅವರೆಲ್ಲರೂ ಮೇಂಟೈನ್ ಮಾಡಬೇಕಂದ್ರೆ ಹೆವಿ ಎಕ್ಸ್ಪೆನ್ಸಸ್ ಕೂಡ ಬರ್ತಾ ಇರುತ್ತೆ. ಕಂಪ್ಯಾರಿಟಿವ್ಲಿ ರಾಜಸ್ಥಾನ್ ರಾಯಲ್ಸ್ಗೂ ಮತ್ತು ಇವ್ರಿಗೂ ಏನಕ್ಕೆ ಈ ಥರ ಇಷ್ಟು ಪ್ರೈಸ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಈ ಒಂದು ರೀಸನಿಂದ ಎಕ್ಸ್ಪೆನ್ಸಿವು ಏನೋ ಆ ಕಡೆ ಈ ಕಡೆ ಆಗುತ್ತಂತೆ. ರಾಜಸ್ಥಾನ್ ಅಷ್ಟೊಂದು ಖರ್ಚು ಮಾಡಲ್ಲ, RCB ಅಷ್ಟೊಂದು ಖರ್ಚು ಮಾಡ್ತಾರಂತೆ. ಎಲ್ಲ ಕಡೆ ಇನ್ವೆಸ್ಟ್ ಮಾಡಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟೇ ಕತೆಗಳು. ಇದು ಕತೆ ಆಗಿರೋದು. RCB ಫೈನಲ್ ಇವಾಗ ಸೋಲ್ಡ್ ಆಯ್ತು. ಇದ್ರ ಬಗ್ಗೆ ಎಲ್ಲ ಕೂಡ ತಿಳ್ಕೊಂಡಿದ್ದಾರೆ, ಆಲ್ಮೋಸ್ಟ್ ತಿಳ್ಕೊಂಡಿದ್ದಾರೆ, ಗೊತ್ತಾಗ್ಬಿಟ್ಟಿದೆ ಇವಾಗ ಫೈನಲ್ ಎಲ್ರಿಗೂ ಕೂಡ. ನಿಮಗೇನು ಅನ್ನಿಸ್ತಾ ಇದೆ? RCBದು ವ್ಯಾಲ್ಯೂ ಇನ್ನೂ ಎಷ್ಟು ಇರಬೇಕಾಗಿತ್ತು, ಇನ್ನೂ ಎಷ್ಟು RCBಗೆ ಇನ್ನೂ ಕೊಡಬೇಕಾಗಿತ್ತು? ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು $2 ಬಿಲಿಯನ್. ಓಕೆನಾ. ಬಟ್ ತುಂಬ ಕಡಿಮೆ ಆಯಿತು ಮಗ. $2 ಬಿಲಿಯನ್ ಕೊಟ್ಬಿಟ್ಟು ತೊಗೊಂಡಿದ್ರೆ ಆಗ್ತಾಯಿತ್ತು. ಬಟ್ ಗೊತ್ತಲ್ಲ, ಅಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ತುಂಬ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಇಷ್ಟು ಅಮೌಂಟ್ನ ಕೊಟ್ಟಿದ್ರೆ ಅಷ್ಟೇ. ಸೊ ಕಮೆಂಟ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಟೆಲಿಗ್ರಾಮ್ದು 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಯಾರೆಲ್ಲ ನೋಡ್ತಾ ಇದ್ದಾರೆ ವೀಡಿಯೋನ ಫಸ್ಟು ಫಾಲೋ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ಸ್, ಸಿ ಯು.